ಅದಕ್ಕೆ ನಮ್ಮ ಅವರು ರೈಸ್ ಮಾಡಿದ್ದಾರೆ, ಯಾರ ಹೆಸರನ್ನು ಕೂಡ ಹೇಳಿಲ್ಲ. ಅವರು ಆ ಕಡೆಯವರು ಇರ್ಬೋದು, ಈ ಕಡೆಯವರು ಇರ್ಬೋದು, ಯಾರ ಹೆಸರನ್ನು ಹೇಳಿಲ್ಲ. ಅವರು ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿ ಅದಕ್ಕೆ ನಮ್ಮ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಈಗಾಗಲೇ ಗೃಹ ಸಚಿವರು ಸದನದಲ್ಲಿದ್ದರು, ಅವರು ಉತ್ತರ ಕೊಟ್ಟಿದ್ದಾರೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೇವೆ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಆಗಲಿ ಅಥವಾ ಯಾರ್ದಾರು ಹಕ್ಕುಚ್ಯುತಿ ಮಾಡ್ತಕ್ಕಂಥದ್ದಾಗಲಿ, ಯಾರಿಗೂ ರಕ್ಷಣೆ ಕೊಡದೇ ಇರ್ತಕ್ಕಂಥದ್ದಾಗಲಿ, ಆ ಕಡೆ MLAಗಳಿರ್ಬೋದು, ಈ ಕಡೆ MLAಗಳಿರ್ಬೋದು, JDSನವ್ರು ಇರ್ಬೋದು, ಇಂಡಿಪೆಂಡೆನ್ಸ್ ಇರ್ಬೋದು, ಯಾರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅಷ್ಟೇ ಅಲ್ಲ, ನಾಗರಿಕರಿಗೂ ರಕ್ಷಣೆ ಕೊಡಬೇಕು. ಯಾರೇ ಕಾನೂನನ್ನ ಉಲ್ಲಂಘನೆ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು, ಕಾನೂನು ರೀತಿಯ ಕ್ರಮ ಆಗಲೇಬೇಕು. ಕಾನೂನು ರೀತಿ ಕ್ರಮ ತಗೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ನಂಬರ್ 1. ಈಗಾಗಲೇ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ. ನಾವು ಇದು ರಾಜಣ್ಣವರು ದೂರು ಕೊಡಲಿ, ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ, ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಈ ಪ್ರಶ್ನೆ ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದರೂ ಇರಲಿ, ನಮ್ಮ ಪಾರ್ಟಿಯವರಾರು ಇರಲಿ, ನಿಮ್ಮ ಪಾರ್ಟಿಯವರಾರು ಇರಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾರು ಇರಲಿ, ಯಾರೇ ಮಾಡಿದ್ರು ತಪ್ಪೆ. ಸದನದಲ್ಲಿ ಒಬ್ಬ ಸಚಿವ ಈ ಥರ ಹೇಳಿದಾಗ ಸುಮ್ಮನೆ ಇರೋಕ್ಕಾಗೋದಿಲ್ಲ. ನಾವು 100% ತನಿಖೆ ಮಾಡಿಸ್ತೇವೆ. ನೀವು ಉನ್ನತ ಮಟ್ಟದ ತನಿಖೆ ಮಾಡಿಸ್ತೇವೆ. ನಾನು ಕೂತ್ಕೊಳ್ರಿ, ಆಯ್ತಲ್ಲ. ಉತ್ತರ ಕಂಪ್ಲೀಟ್ ಆಗ ಯಾಕೆ ಉನ್ನತ ಮಟ್ಟದ ಈಗ ಸಲಹೆ ಕೊಟ್ಟಿದ್ದಾರೆ. ಅವ್ರ ಸಲಹೆ ಕೊಟ್ಟ ತಕ್ಷಣ ಎತ್ತೀತು ಅಂತ ತಕ್ಷಣ ಕೊಟಕಟ್ಟಿ ಅಂತ ಹೇಳಕ್ಕಾಗಲ್ಲ. ಎತ್ತು ಕರು ಆಗ್ತದ ಇಲ್ಲೋ ಅಂತ ನೋಡ್ಬೇಕು. ಈಗ ನಾನು ನೋಡಿ, ನಾವು ತನಿಖೆ ಮಾಡಲ್ಲ ಅಂತ ಹೇಳಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗಾಗಲೇ ನಾನು ಇವ್ರ ಜೊತೆನಲ್ಲಿ ಮಾತಾಡಿ, ಪರಮೇಶ್ವರ್ ಜೊತೆಯಲ್ಲಿ ಮತ್ತೆ ಸೀನಿಯರ್ ಮಿನಿಸ್ಟರ್ಗಳ ಜೊತೆ ಮಾತಾಡಿ, ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮದು. ಬಿಜೆಪಿಯವರು ಇರಲಿ, ಕಾಂಗ್ರೆಸ್ನವರು ಇರಲಿ, ಅಥವಾ JDSನವರು ಇರಲಿ, ಮಿನಿಸ್ಟರ್ಗಳಿರಲಿ, ಬೇರೆ ಬರೀ ಶಾಸಕ ಅಷ್ಟೇ ಆಗಿರಲಿ, ಎಲ್ರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮದು. ಅದಕ್ಕೋಸ್ಕರ ರಕ್ಷಣೆ ಕೊಡ್ತೀವಿ. ನಂಬರ್ 1. ನಂಬರ್ 2, ಯಾರ ಹೆಸರು ಹೇಳಿಲ್ಲ. ಹೇಳಿದ್ರೆ ಕ್ರಮ ತಗೋಬೋದಾಗಿತ್ತು. ಅವರು ಇಂಥ ಹೆಸರು ಹೇಳಿಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ನಾವು ಉನ್ನತ ಮಟ್ಟದ ಸಮಿತಿ ಮಾಡ್ತೀವಿ. ನಾನು ಡಾಕ್ಟರ್ ಪರಮೇಶ್ವರ್ ಅವ್ರ ಜೊತೆ ಕಂಪ್ಲೇಂಟ್ ಕೊಟ್ಟಿದ್ದಾರ. ಮಾನ್ಯ ಮಂತ್ರಿಗಳು ಹೋಮ್ ಮಿನಿಸ್ಟ್ರಿ ಕಂಪ್ಲೇಂಟ್ ಕೊಟ್ಟಿದ್ದಾರ. ನಿನ್ನೆ ಕೊಡ್ತೀನಿ ಅಂತ ಹೇಳಿದ್ರು. ನಿನ್ನೆ ಉತ್ತರ ಕೊಟ್ಟರಲ್ಲ. 12 ಗಂಟೆ ಆಗಿದೆ, ಈಗ 13 ಗಂಟೆ. ಏನಾಗಿದೆ ಹೇಳಿ. ಅವರು ಈ ಸಾಲ್ಸ್ ಸೀನಿಯರ್ ಮೆಂಬರ್. ಈಗ ಮುಖ್ಯಮಂತ್ರಿಗಳು ಉನ್ನತ ಮಟ್ಟದ ತನಿಖೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಬೇಕಾಗಿರುವಂತದ್ದು ಉನ್ನತ ಮಟ್ಟದ ನಾನ್ ಮಾತಾಡಕ್ಕಾದ್ರೂ ಬಿಡಿ, ದಯವಿಟ್ಟು. ಇಲ್ಲಿ ಉನ್ನತ ಮಟ್ಟ ಅಂತ ಹೇಳಿದ್ರೆ ಇಲ್ಲಿ ಜಡ್ಜ್ಗಳು ಇನ್ವಾಲ್ವ್ಮೆಂಟ್ ಇದೆ. ಎಲ್ರಿ ಹೇಳಿದಾರೇನ್ರಿ ರಾಜಣ್ಣ? ನೋಡಿ, ಪತ್ರಿಕೆಯಲ್ಲಿ ಬಂದಿರೋದು ರಾಜಣ್ಣ ಹೇಳಿದಾನೇನ್ರಿ? ನೀವೇ ಪತ್ರಿಕೆನೆಲ್ಲ ಕೋಟ್ ಮಾಡಿದ್ರಲ್ಲ. ಯಾರು ಇರ್ಲಿ, ಯಾರಾದ್ರೂ ಇರ್ಲಿ, ಈ ಕಡೆಯವರಾರು ಇರ್ಲಿ, ಆ ಕಡೆಯವರಾರು ಕೇಂದ್ರದವರಿದ್ದಾರೆ ಅಂತ ಹೇಳಿದ್ದಾರೆ. ಕೇಂದ್ರದ ಸಚಿವರಿದ್ದಾರ, ಕೇಂದ್ರದ ಕಾಂಗ್ರೆಸ್ ನಾಯಕರಿದ್ದಾರ, ಯಾರಿದ್ದಾರೆ?
ತನಿಖೆ ಆಗ್ಬೇಕಲ್ವೇನ್ರಿ? ತನಿಖೆ ಆಗಿ ಗೊತ್ತಾಗ್ತದೆ ಯಾರಿದ್ದಾರೆ ಅಂತ. ಅದಕ್ಕೆ ಇಲ್ಲಿ ಕೇಂದ್ರದ ನಾಯಕರು, ನ್ಯಾಯಾಧೀಶರು, ಮಂತ್ರಿಗಳು ಎಲ್ಲ ಇರೋದ್ರಿಂದ ಇದನ್ನ ಜಡ್ಜ್, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮುಖಾಂತರ ಮಾಡಿ, ಸಿಟ್ಟಿಂಗ್ ಜಡ್ಜ್ ಹೈಕೋರ್ಟ್ ಮುಖಾಂತರ ಮಾಡಿ. ನಮಗೆ ಅನುಮಾನ ಆಗೋದು ಎಲ್ಲಿ ಅಂದ್ರೆ ನಿನ್ನೆ ಸ್ವತಃ ಮುಖ್ಯಮಂತ್ರಿಗಳು ಈಗ ಕೇಂದ್ರದ ನಾಯಕರ ಹತ್ರ ಪೊಲೀಸರು ಬರ್ಲಿಲ್ಲ, ಅವರು ಪೊಲೀಸರು ಒಳಗೆ ಬರ್ಲಿಲ್ಲ. ಇವತ್ತು ಸ್ಪಷ್ಟತೆ ಇಲ್ಲ. ಏನ್ ನಡೀತಾ ಇದೆ? ಮಾನ್ಯ ಅಧ್ಯಕ್ಷರೇ, ಒಳಗಡೆ ಕೂಡ ಮಾತಾಡ್ತೀರಿ? ಏನೇನೋ ಮಾತಾಡೋದು ನಿಮಿಷ ದಯವಿಟ್ಟು ಕೂತ್ಕೊಳ್ಳಿ. ಯಾರಿಗೂ ಸಾಮರ್ಥ್ಯ ಮಾಡಿದ ಪ್ರಶ್ನೆ ಅಲ್ಲ. ನಿಮ್ಮ ಏನು ಸಲಹೆ ಸೂಚನೆ ಸ್ವೀಕರಿಸಿದ ಅಧ್ಯಕ್ಷರೇ, ನಿನ್ನೆ ದಿವಸ ಸದನದಲ್ಲಿ ಬಹಳ ಗಂಭೀರವಾದಂಥ ಪ್ರಶ್ನೆಯನ್ನ, ವಿಚಾರವನ್ನ ಪ್ರಸ್ತಾಪ ಬಸವರಾಜ್ ಅವರು ಮಾಡಿದ್ರು ಮತ್ತು ಸುನೀಲ್ ಅವರು ಮಾಡಿದ್ರು. ಮಾನ್ಯ ರಾಜಣ್ಣ ಅವರು ಹೌದು ನನ್ನ ಮೇಲೆ ಇಂಥದ್ದೊಂದು ಪ್ರಯತ್ನ ನಡೆದಿದೆ ಅಂತೇಳಿ ಅವರು ಪ್ರಸ್ತಾಪ ಮಾಡಿದರು. ಮಾತನಾಡುವಾಗ ಅವ್ರು ಹೇಳಿದ್ದು, ಇನ್ನೂ ಆ ಪಕ್ಷದ ಆ ಭಾಗದಲ್ಲಿರ್ತಕ್ಕಂಥ ಸದಸ್ಯರುಗಳು ಮತ್ತು ದೆಹಲಿಯಲ್ಲಿ ಕೂಡ ಅನೇಕ ಜನರು ಈ ರೀತಿ ಒಳಗಾಗಿದ್ದಾರೆ ಅಂತಕ್ಕಂಥ ಮಾತನ್ನು, ಅದೇ ಹನಿ ಟ್ರ್ಯಾಪ್ ಅಂತಕ್ಕಂಥ ಹನಿ ಟ್ರ್ಯಾಪ್. ಅವ್ರು ಇಲ್ಲಿ ಬರ್ಬೇಕಾದ್ರೆ ನಿಮ್ ಚೇಂಬರ್ ಇಂದ ಮುಂಚೆ ಬಂದ್ರು ಅಂತ ನನಗೆ ಮೆಸೇಜ್ ಅದಕ್ಕೆ ಮುಂಚಿತವಾಗಿ ನನ್ನ ಜೊತೆ ಮಾತಾಡಿದ್ರು. ಸರಿ, ವೆರಿ ಗುಡ್. ಅವ್ರೇನ್ ಹೇಳಿದ್ರು ಅಂದ್ರೆ, ಅದೇ ಅಲ್ಲೇನ್ ಮಾತಾಡಿರ್ಲಿಲ್ಲ, ನಾನು ಮೊದಲೇ ಕಂಪ್ಲೇಂಟ್ ಮಾತಾಡಿದ್ರು. ಕೊಡ್ತೇನೆ. ನೋಡಿ, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ವಿಪಕ್ಷಗಳು ಬಯಸಿದಂತೆ. ಬಟ್ ಇವ್ರು ಹೇಳ್ತಾ ಇರೋದು ಉನ್ನತ ಮಟ್ಟದ ತನಿಖೆ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಯಾರಿಂದ? ಉನ್ನತ ಮಟ್ಟದ ತನಿಖೆ ಅಂದ್ರೆ ಹೇಗೆ ಅನ್ನೋದು ಪ್ರಶ್ನೆ. ಈಗ SIT ಮೇಲೆಲ್ಲ ನಂಬಿಕೆ ಅಂತೂ ಹೋಗ್ಬಿಟ್ಟಿದೆ, ಜನರಿಗೂ ಹೋಗ್ಬಿಟ್ಟಿದೆ, ಆಮೇಲೆ ರಾಜಕಾರಣಿಗಳಿಗೂ ಕೂಡ ಹೋಗ್ಬಿಟ್ಟಿದೆ. ಸೊ ಇಂಡಿಪೆಂಡೆಂಟ್ ಆಗಿ ಡಿಮ್ಯಾಂಡ್ ಮಾಡ್ತಿರೋದು ಒಂದು ಇಂಡಿಪೆಂಡೆಂಟ್ ಬಾಡಿಯಿಂದ ತನಿಖೆ ಆಗಬೇಕು ಅಂತ. ಅದಾಗತ್ತಾ ಅನ್ನೋದು ಪ್ರಶ್ನೆ. ವಿಪಕ್ಷಗಳು ಕೇಳಿದ್ದು ಸಿಟ್ಟಿಂಗ್ ಜಡ್ಜ್ ನಿಂದ ಆಗಬೇಕು ಅಂತ. ಆಗ ಮಾತ್ರ ನ್ಯಾಯ ಆಚೆ ಬರುತ್ತೆ. ಉನ್ನತ ಮಟ್ಟದ ತನಿಖೆ ಅಂದ್ರೆ ವೆರಿ ಸಿಂಪಲ್. ಸರ್ಕಾರ ಹೇಳೋ ಪ್ರಕಾರ SIT, ಅದಕ್ಕೊಂದು SIT ರಚನೆ ಮಾಡ್ತಾರೆ. ಅವರು ಒಂದು 4 ದಿವಸ ಹೂ ಅಂದ್ಬಿಟ್ಟು ಆಮೇಲೆ ಸುಮ್ಮನೆ ಆಗ್ತಾರೆ. ಮುಚ್ಚಾಕೋ ಕೆಲಸ ಆಗಬಾರ್ದಿದು. ಯಾರಿದ್ದಾರೆ ಈ ಷಡ್ಯಂತ್ರದ ಹಿಂದೆ, ಲಾಜಿಕಲ್ ಎಂಡಿಗೆ ಹೋಗ್ಬೇಕು, ಅದು ಆತನಿಗೆ ಶಿಕ್ಷೆ ಆಗಬೇಕು. ಹಾಗೆ ಮಾಡ್ತಾರ, ಆ ದಾಷ್ಟಿಕತೆಯನ್ನು ತೋರಿಸ್ತಾರ ಸಿದ್ದರಾಮಯ್ಯನವರು? ನೋಡೋಣ.